HSK ಪ್ರಬಂಧಗಳ ಅಭಿಯಾನದಲ್ಲಿ ನಾನು ವಾಚಿಸುತ್ತಿರುವ ಪ್ರಬಂಧ ಪೇಟೆಯ ಬೀದಿ. ಜೀವನದ ಜಂಜಡದಿಂದ ಬೇಸರಗೊಂಡಾಗ ಊರ ಹೊರಗಿನ ರಮ್ಯ ಪ್ರದೇಶಗಳಲ್ಲಿ ಸುತ್ತಾಡಿ ಬರುವುದು ಹಲವರ ವಾಡಿಕೆ. ಪ್ರಕೃತಿಯ ಮಡಿಲಿನಿಂದ ದೂರ ಸರಿದ ಮಾನವ ಪದೇ ಪದೇ ಅದರ ಸರಗಿನ ದರ್ಶನ ಪಡೆಯದಿದ್ದರೆ ಬಾಳು ನೀರಸವಾಗುವುದೆಂದು ಇಂಥವರ ನಂಬಿಕೆ. ವಾರಾಂತ್ಯದಲ್ಲಿ ಜನಸಮೃದ್ಧ ಪ್ರದೇಶಗಳಿಂದ ದೂರ ಹೋಗಿ ಒಂದು ದಿನವೋ ಒಪ್ಪತ್ತನ್ನೋ ಆಧುನಿಕರ ಹಂಬಲ. ವರ್ಷಕ್ಕೊಮ್ಮೆ ಕೆಲವು ವಾರಗಳ ಕಾಲ ದೂರದ ಪ್ರಶಾಂತ ಸ್ಥಳಗಳಲ್ಲಿ, ಊಟಿ, ನಂದಿ ಮುಂತಾದ ತಂಪಾದ ಪ್ರದೇಶಗಳಲ್ಲಿ ವಿಶ್ರಾಂತಿ ಹೊಂದುವುದು ಹಲವರಿಗೆ ಅಗತ್ಯವೆನಿಸಿದೆ. 20-30 ವರ್ಷಗಳ ಕಾಲ ದುಡಿಮೆ ಸಾಗಿಸಿದ ಮೇಲೆ ನಿವೃತ್ತಿ ಹೊಂದಿದಾಗ ಪ್ರಶಾಂತವಾದ ಬೀಡೊಂದರಲ್ಲಿ ತಮ್ಮ ಜೀವಮಾನದ ಉಳಿದ ಕಾಲವನ್ನು ಕಳೆಯಬೇಕೆಂಬ ಕನಸು ಕಾಣುವವರು ಹಲವರು. ಹಿಂದಿನ ಕಾಲದಲ್ಲಿಯೂ ಇಂಥದೇ ಆದರ್ಶ ಇತ್ತೆಂಬುದು ನಮ್ಮ ಪುರಾಣೇತಿಹಾಸಗಳಿಂದ ತಿಳಿದು ಬರುತ್ತದೆ. ಗೃಹಸ್ಥನ ತುಂಬು ಜೀವನ ನಡೆಸಿದಾತ ಮುಪ್ಪಿನಲ್ಲಿ ವಾನಪ್ರಸ್ಥಾಶ್ರಮವನ್ನು ಅನುಸರಿಸಬೇಕೆಂಬುದು ಅಂದಿನ ಸಂಪ್ರದಾಯ ಶಾಸ್ತ್ರ. ಇಂಥ ಪ್ರಯತ್ನಗಳ ಹಿಂದೆಲ್ಲ ಇರುವುದು ಒಂದೇ ಮನೋಭಾವ. ಜನಜಂಗುಳಿಯ ನಡುವೆ ಬದುಕು ಸಾಗಿಸುವುದು ಬೇಸರ ಹಿಡಿಸುತ್ತದೆ. ಆದ್ದರಿಂದ ಆಗಿಂದಾಗ್ಗೆ ಅಥವಾ ಶಾಶ್ವತವಾಗಿ ಇದರಿಂದ ದೂರ ಸಿಡಿಯಬೇಕು. ವ್ಯಗ್ರಗೊಂಡ ಮನಸ್ಸಿಗೆ ತಣಿವು ನೀಡುತ್ತದೆ ಇಂಥ ಪ್ರವಾಸ, ಈ ಬಗೆಯ ವಾಸ, ಹೀಗೆನ್ನುತ್ತಾರೆ ಇಂಥವರು. ಆದರೆ ನನ್ನ ದೃಷ್ಟಿ ಬೇರೆ. ಮನಃಶಾಂತಿಯನ್ನು, ಮನೋರಂಜನೆಯನ್ನು ಬಯಸಿ ಇಷ್ಟು ದೂರ ಹೋಗಬೇಕಾದುದಿಲ್ಲ. ಮನೆ ಮಠಗಳನ್ನು ತೊರೆದು ಓಡಬೇಕಾದುದಿಲ್ಲ. ಬಸ್ಸು ರೈಲುಗಳಿಗೆ ಆಗ ಹಣ ತರಬೇಕಾದುದಿಲ್ಲ. ಪರಸ್ಥಳದಲ್ಲಿ ಪರದಾಡಬೇಕಿಲ್ಲ. ಅಲ್ಲಿ ಸಿಕ್ಕುವ ಕೆಟ್ಟ ಆಹಾರ ಪದಾರ್ಥಗಳನ್ನು ಸೇವಿಸಿ ಪ್ರಶಾಂತತೆಯಿಂದ ದೂರವಿರಬಹುದಾದ ಆರೋಗ್ಯಕ್ಕೆ ಇಮ್ಮಡಿ ಅನಾರೋಗ್ಯ ಬರೆಸಿಕೊಳ್ಳಬೇಕಾದುದಿಲ್ಲ. ಕಷ್ಟ ನಷ್ಟಗಳಿಲ್ಲದೆ, ಪ್ರವಾಸದ ಕಸಿ ವಿಸಿಗಳಿಲ್ಲದೆ ಮನಸ್ಸು ಹಗುರುಪಡಿಸಿಕೊಳ್ಳುವ ಸಾಧನವೊಂದುಂಟು. ಅದು ಪೇಟೆಯ ಬೀದಿ. ತಲೆಬೇನೆ ಬರುವಷ್ಟು ದುಡಿದು ಬೇಸತ್ತಾಗ ನೀವು ಮಾಡಬೇಕಾದುದಿಷ್ಟೇ. ನಿಮ್ಮ ಕಾರ್ಯಾಲಯದ ಕೋಣೆಯನ್ನು ಬಿಟ್ಟು ಹೊರಡಿ. ನಿಮ್ಮ ಹಿಂದೆ ಕಚೇರಿಯ ಸ್ಟ್ರಿಂಗು ಬಾಗಿಲುಗಳು ಹಿಂದೆ ಮುಂದೆ ಹೊಯ್ದಾಡಲಿ. ಹಿಂದಿರುಗಿ ನೋಡದೆ ದಡನೆ ಮೆಟ್ಟಲಿಳಿದು ರಸ್ತೆಯಲ್ಲಿ ನಡೆಯಿರಿ. ಊರಿನ ಕೇಂದ್ರವಾದ ಪೇಟೆಯತ್ತ ನಿಮ್ಮ ನಡಿಗೆ ಸಾಗಲಿ. ಇಕ್ಕಟ್ಟಾದ ಪೇಟೆಯ ಬೀದಿಯ ತುದಿಯಿಂದಲೇ ಆರಂಭವಾಗುತ್ತದೆ ಮನೋರಂಜನೆಯ ಕಾರ್ಯಕ್ರಮ. ಪೇಟೆಯ ಬೀದಿ ಆರಂಭವಾಗುವ ಎಡೆಯಲ್ಲಿ ಅಷ್ಟೇನೂ ಕಿರಿದಲ್ಲದ ಒಂದು ಪ್ರದೇಶವಿದೆ. ಅದರ ಒಂದು ಬದಿಗೆ ನಿಮ್ಮ ಎದುರಾಗಿ ವಿಶಾಲವಾದ ಎತ್ತರವಾದ ಗೋಡೆ. ಅದರ ಮೇಲೆ ಉಬ್ಬಿದ ತೋಳ ಮಾಂಸಖಂಡವನ್ನು ಪ್ರದರ್ಶಿಸುತ್ತಾ ನಿಂತ ಮನುಷ್ಯನ ಚಿತ್ರ. ಶಕ್ತಿ ವೃದ್ಧಿ ಲೇಹ್ಯದ ಜಾಹೀರಾತು ಅದು. ಅದನ್ನು ನೋಡಿದೊಡನೆಯೇ ನಿಮ್ಮಲ್ಲಿರುವ ನಿರುತ್ಸಾಹವೆಲ್ಲ ಕರಗಿ ಹೋಗುವುದು. ಬಿಗಿದ ನಿಮ್ಮ ನರಗಳು ಸಡಿಲವಾಗುವುದು. ರಕ್ತದ ಒತ್ತಡ ತಗ್ಗುವುದು. ಕಾತರ ಕೊನೆಗೊಳ್ಳುವುದು. ಆ ಜಾಹೀರಾತಿನ ದರ್ಶನದಿಂದಲೇ ನಿಮ್ಮಲ್ಲಿ ಇಷ್ಟೊಂದು ಪರಿವರ್ತನೆ ಆದರೆ ಇನ್ನು ಈ ಔಷಧವನ್ನು. ಆದರೆ ಆ ಹವ್ಯಾಸ ಬೇಡ. ಪುಕ್ಕಟೆಯಾಗಿ ಮನೋರಂಜನೆ ದೊರಕಿಸಿಕೊಡುವುದಾಗಿ ನಾನು ನೀಡಿದ ವಾಗ್ದಾನವನ್ನು ಮರೆತಿಲ್ಲ. ಈ ಗೋಡೆಯ ಬದಿಯಲ್ಲೇ ರಸ್ತೆಯ ಪಕ್ಕದ ಕಿರಿದಾದ ಪ್ರದೇಶದಲ್ಲಿ ಜನ ಸುತ್ತುವರಿದು ನಿಂತಿದ್ದಾರಲ್ಲವೇ. ಬುಡುಬಡಿಕೆಯ ಶಬ್ದವೂ ಕೊಳಲಿನ ನಾದವೂ ಕೇಳಿಬರುತ್ತಿದೆ. ಹಾವಾಡಿಗನ ಆಟ ಸಾಗುತ್ತಿದೆ. ಮನೋರಂಜನೆಯ ಉದ್ದೇಶದಿಂದಲೇ ಹೊರಟ ನಮಗೆ ಇದು ತುಂಬಾ ರಂಜಿಸುವುದರಲ್ಲಿ ಸಂದೇಹವಿಲ್ಲ. ನೀವು ಚಿಕ್ಕವರಾಗಿದ್ದಾಗ ಇಂಥ ಪ್ರದರ್ಶನಗಳನ್ನು ಕಣ್ತುಂಬಾ ನೋಡಿದ್ದೀರಲ್ಲವೇ. ನಾನಾ ಬಗೆಯ ಹಾವುಗಳ ಪ್ರದರ್ಶನ, ಇಸ್ಪೀಟಿನ ಎಲೆಯ ಚಮತ್ಕಾರ, ಕಬ್ಬಿಣದ ಬಳೆಗಳನ್ನು ಕೂಡಿಸುವ ಝಣತ್ಕಾರ, 10 ನಿಮಿಷದಲ್ಲಿ ಮಾವಿನ ಗಿಡ ಬೆಳೆಸುವ ಪವಾಡ, ಯಕ್ಷಿಣಿ ಮುಂತಾದವನ್ನೆಲ್ಲ ಆಸಕ್ತಿಯಿಂದ ನಿರೂಪಿಸುತ್ತಿದ್ದರಲ್ಲವೇ. ಪ್ರದರ್ಶಕನ ಮಾತಿಗೆ
ಪ್ರದರ್ಶಕನ ಮಾತಿಗೆ ಮೋಡಿಗೆ ಮರುಳಾಗಿ ಕತ್ತು ಕೊಂಕಿಸಿ ಕಣ್ಣರಳಿಸಿ ನಿಲ್ಲದವರಾರು. ಆದರೆ ಇಂದಿನ ಜನಕ್ಕೆ ಇಂಥವುಗಳ ಬಗ್ಗೆ ತಾತ್ಸಾರ. ಇದೆಲ್ಲ ಮೋಸ ಎಂಬ ಭಾವನೆ. ಆದರೆ ಇಂಥ ಮನೋಭಾವ ಸಲ್ಲದು. ಇವನು ಹೇಳುವ ಆತನ ಕಲೆಯನ್ನು ಮೆಚ್ಚುವುದರಲ್ಲಿ ಏನು ತಪ್ಪು? ತಾತ್ಕಾಲಿಕವಾಗಿಯಾದರೂ ಬೇರೊಂದು ಪ್ರಪಂಚದಲ್ಲಿ ವಿಹಾರ ಮಾಡುವ ಸದವಕಾಶ ಕಳೆದುಕೊಳ್ಳುವುದಾದರೂ ಏಕೆ? ಮಾತು ಎಲ್ಲಿ ಹೋಯಿತು? ಹಾವಿನ ಬಾಲ ಹಿಡಿದು ಹಾವಾಡಿಗ ತಾನು ಹಾಕಿದ ಗೆರೆಯ ಅಂಚಿನಲ್ಲಿ ನಡೆಯುತ್ತಿದ್ದಾನೆ ನೋಡಿ. ಜನ ಹಿಂದೆ ಸರಿಯುವಂತೆ ಮಾಡಲು ಒಳ್ಳೆಯ ಉಪಾಯ. ಜೋಕೆ, ಹೆದರಿರಿ, ವಿಷದ ಹಲ್ಲಿಲ್ಲದ ಹಾವು. ಆದರೂ ಹಿಂದೆ ಸರಿದು ನಿಂತರೆ ಒಳ್ಳೆಯದು. ಮುಂದೆ ಹೋಗೋಣ ಎನ್ನುವಿರಾ? ಸರಿ, ಇದು ಇಷ್ಟು ಸಾಕು. ಪೇಟೆಯ ಬೀದಿಯ ರೋಣ ಬನ್ನಿ. ಎಷ್ಟು ಇಕ್ಕಟ್ಟು ಆ ಬೀದಿ. ಅಲ್ಲೇ ಇರುವುದು ಸ್ವಾರಸ್ಯ. ಎಲ್ಲವೂ ಧಾರಾಳವಾಗಿ ನಾವು ಕೇಳಿದಷ್ಟು ದೊರಕುವುದಾದರೆ, ನಾವು ಬಯಸಿದಷ್ಟು ವರ್ಷ ನಾವು ಬದುಕುವುದಾದರೆ ಜೀವನ ನೀರಸವಲ್ಲವೇ? ಸಂಗ್ರಹ, ಸಾಂದ್ರತೆ, ತೀವ್ರತೆ ಜೀವನಕ್ಕೆ ವೈಭವ ಬರುತ್ತದೆ. ಅಂತೆಯೇ ಪೇಟೆಯ ಬೀದಿ, ಅತಿ ಕಿರಿದಾದ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಜನ, ಅತಿ ಹೆಚ್ಚಿನ ವಾಹನ, ಅತಿ ಹೆಚ್ಚಿನ ವ್ಯವಹಾರ, ಗಾಡಿಯ ಕಟಕಟ, ಚಾಲಕನ ಆರ್ಭಟ, ಮೋಟಾರಿನ ಪೂತ್ಕಾರ, ಆಟೋ ರಿಕ್ಷಾದ ಕಿರಿಕಿರಿ, ಸೈಕಲ್ಲಿನ ಗಂಟೆಯ ನಾದ, ಎಲ್ಲ ಧ್ವನಿಗಳ ಮಿಶ್ರ ಮಾಧುರ್ಯವನ್ನು ಸವಿಯದವರು ಪಾಪಿಗಳು. ಎಷ್ಟು ಬಗೆಯ ಅಂಗಡಿ, ಎಷ್ಟು ಬಗೆಯ ಕಟ್ಟಡ, ಎಷ್ಟು ಬಗೆಯ ವಾಹನ, ಎಷ್ಟು ಬಗೆಯ ಜನ. ಒಂದಿದ್ದಂತೆ ಇನ್ನೊಂದಿಲ್ಲ, ಒಬ್ಬರಿದ್ದಂತೆ ಇನ್ನೊಬ್ಬರಿಲ್ಲ. ವೈವಿಧ್ಯ ಜೀವನದ ಮಸಾಲೆ. ಒಂದು ಮನೆ ಎತ್ತರ, ಮೋಡದೊಡನೆ ಸರಸವಾಡುವ ಚಪಲ ಅದಕ್ಕೆ. ಇನ್ನೊಂದು ಕುಬ್ಜ, ಭೂಮಿಯನ್ನೇ ಅಪ್ಪುವ ಹಂಬಲ. ಒಂದು ನೀಳ, ಇನ್ನೊಂದು ಅಡ್ಡಡ್ಡಲಾಗಿ ಹಾಸಿ ಕೂತಿದೆ. ಒಂದು ಅಂಗಡಿ ವಿಶಾಲ, ಪಕ್ಕದ್ದು ಬಲು ಕಿರಿದು. ಒಂದು ಅಂಗಡಿ ರಸ್ತೆಯ ಅರ್ಧ ಭಾಗವನ್ನೇ ಆಕ್ರಮಿಸಿಕೊಂಡಿದೆ. ಜಾಹೀರಾತಿನ ತಲದೀಪ ದಾರಿಗೂ ದೀಪವಾಗಿದೆ. ಅಂಗಡಿಯನ್ನು ಹೇಗೆ ಜೋಡಿಸಿದೆ, ರಸ್ತೆಯನ್ನು ಅದು ಎಷ್ಟು ಆಕ್ರಮಿಸಿದೆ ಎನ್ನುವುದು ಅಂಗಡಿಯವನ ಧೈರ್ಯ, ಧಡೂತಿ, ದಾಷ್ಟಿಕ ಧೋರಣೆ, ಧಾರಣ ಶಕ್ತಿಗಳನ್ನೇ ಅವಲಂಬಿಸಿದೆ ಎನ್ನಬಹುದು. ಓ ಸಾವಧಾನ, ಸ್ವಲ್ಪ ನಿಧಾನವಾಗಿ ನಡೆಯಿರಿ. ನಿಮ್ಮ ಎಡಬಲಗಳನ್ನು, ಹಿಂದು ಮುಂದನ್ನು ಗಮನಿಸುವುದು ಒಳ್ಳೆಯದು. ಗಾಡಿಗಳು ಮೈಯನ್ನೇ ಸವರಿಕೊಂಡು ನಡೆದಾವು. ಅಲ್ಲದೆ ಆತುರಪಟ್ಟಷ್ಟು ಆನಂದಾಸ್ವಾದನೆಗೆ ಅಡ್ಡಿ. ನಿಮ್ಮ ಎದುರಿಗೆ ಚಲಬಾರದು ಎಂಬ ಪ್ರಕಟಣೆಯನ್ನೇನೋ ಆ ಮನೆಯಾತ ಹಾಕಿಸಿದ್ದಾನೆ. ಪಾಪ, ಪ್ರಕಟಣೆ ಬರೆಸಿದ ಹಣ ದಂಡ ಅಷ್ಟೇ. ಅದರ ಕೆಳಗೆ ಎಷ್ಟೊಂದು ಜಾಹೀರಾತು ಚೀಟಿಗಳು ಕಂಗೊಳಿಸುತ್ತಿವೆ ನೋಡಿ. ಪ್ರತಿಭಟನೆಯೇ ಮಾನವನ ಸ್ವಭಾವವಲ್ಲವೇ? ಹಸಿ ಬಣ್ಣ ಎಂದು ಬೋರ್ಡು ಹಾಕಿದ್ದರೆ ಗೋಡೆ ಬೆರಳು ಹಚ್ಚಿ ಪರೀಕ್ಷಿಸಿದವರುಂಟೆ. ಅಂದರೆ ಈ ಕುತೂಹಲ ದೃಷ್ಟಿ, ಈ ಪರೀಕ್ಷಿಸುವ ಮನೋಭಾವ ಎಲ್ಲೇ ಮೀರಿ ಹೋಗಿಲ್ಲ. ಪ್ರಾಣಾಪಾಯ ಇರುವ ಎಡೆಯಲ್ಲೂ ಕುತೂಹಲ ದೃಷ್ಟಿ ಹೊಂದಿರುವವರು ಬಹು ಕಡಿಮೆ. ವಿದ್ಯುಚ್ಛಕ್ತಿ ಹರಿಯುತ್ತಿದೆ, ಅಪಾಯ ಮುಟ್ಟಬೇಡಿ ಎಂದು ಎಚ್ಚರಿಕೆ ಹಲಗೆಯನ್ನು ಬರಿಯ ಮುಳ್ಳು ತಂತಿಗೆ ಲಗತ್ತಿಸಿದರೂ ಯಾರೂ ಆ ಮಾತನ್ನು ಪರೀಕ್ಷಿಸಲು ಮುಟ್ಟಿ ನೋಡುವುದಿಲ್ಲ. ಈ ಗೋಡೆಗಳ ಮೇಲೆ ಹಚ್ಚಿರುವ ಜಾಹೀರಾತುಗಳನ್ನು ಓದುವುದು ಒಂದು ಕ್ಷಣವೇ. ಮನುಷ್ಯನಿಗೆ ಬರುವ ನಾನಾ ವ್ಯಾಧಿಗಳು, ಅವುಗಳ ನಿವಾರಣೋಪಾಯ, ಸಿನಿಮಾ ತಾರೆಗಳ ಸೌಂದರ್ಯ ಸಾಧನ, ಊರಿನಲ್ಲಿ ಪ್ರದರ್ಶಿತವಾಗುತ್ತಿರುವ ಸಿನಿಮಾ ನಾಟಕಗಳು, ಜರುಗಲಿರುವ ಸಭೆಗಳು, ನಡೆಯಲಿರುವ ಭಾಷಣಗಳು ಇತ್ಯಾದಿ. ಒಂದು ಜಾಹೀರಾತಿನ ಉದ್ದೇಶ ಪೂರೈಸುವುದರೊಳಗೆ ಅದರ ಮೇಲೆ ಅಂಟಿಸಿದ ಇನ್ನೊಂದು ಭಿತ್ತಿಪತ್ರ. ಹೀಗೆ ಪದರವಾಗಿರುವ ಭಿತ್ತಿಪತ್ರಗಳನ್ನೆಲ್ಲ ಒಂದೊಂದಾಗಿ ಬಿಡಿಸಿದರೆ ಈ ಊರಿನಲ್ಲಿ ಹಿಂದೆ ಆಗಿಹೋದ ಎಲ್ಲ ಘಟನೆಗಳು, ಬಂದು ಹೋದ ಎಲ್ಲ ಚಲನಚಿತ್ರಗಳ ಸಕ್ರಮ ವರದಿ ನಿಮಗೆ ದೊರಕುವುದು. ಪೇಟೆಯ ಬೀದಿಯಲ್ಲಿ ಏನುಂಟು ಏನಿಲ್ಲ, ಸೂಜಿಯಿಂದ ಆನೆಯವರೆಗೆ ಏನೆಲ್ಲ ದೊರಕೀತು. ಸಣ್ಣ ದೊಡ್ಡ, ಹಿರಿಯ ಕಿರಿಯ ಎಲ್ಲ ಬಗೆಯ ವ್ಯಾಪಾರದ ಅಂಗಡಿಗಳು ಇಲ್ಲುಂಟು. ಹೆಚ್ಚು ಕಡಿಮೆ ಎಲ್ಲ ವೇಳೆಯಲ್ಲೂ ತೆರೆದಿರುವ ಹಿಡಿದು
ಅರ್ಧರಾತ್ರಿಯಲ್ಲಿ ಸೇವೆ ಸಲ್ಲಿಸುವ ಹೋಟೆಲುಗಳವರೆಗೂ ನಾನಾ ತರಹ ಅಂಗಡಿಗಳನ್ನು ಇಲ್ಲಿ ಕಾಣಬಹುದು. ಪೇಟೆ ಊರಿನ ಕೇಂದ್ರ, ಊರಿನ ಹೃದಯ. ಇಲ್ಲಿ ಇಲ್ಲದ ಚಟುವಟಿಕೆ ಇಲ್ಲ, ಇಲ್ಲಿಗೆ ಬಾರದ ಜನರಿಲ್ಲ. ಊರಿನಲ್ಲಿ ವಾಸಿಸುವ ಸಶಕ್ತರಾದ ಜನರೆಲ್ಲ ದಿನದಲ್ಲಿ ಯಾವಾಗಲಾದರೂ ಒಮ್ಮೆಯಾದರೂ ಇಲ್ಲಿಗೆ ಬಂದೇ ತೀರಬೇಕು. ಅಂಥವರನ್ನು ನೋಡಬೇಕಾದರೆ ಇಲ್ಲಿಗೆ ಬಂದು ಕುಳಿತರೆ ಸಾಕು. ಊರಿಗೆ ಬಂದವರು ಪೇಟೆಗೆ ಬರದೆ ಹೋದಾರೆ ಎಂಬ ಗಾದೆ ಕೇಳಿಲ್ಲವೇ? ಪ್ರವಾಸಿಗಳನ್ನು ಮೊಟ್ಟ ಮೊದಲು ಆಕರ್ಷಿಸುವ ಸ್ಥಳವೆಂದರೆ ಪೇಟೆ. ಊರಿನ ವೈಶಿಷ್ಟ್ಯವನ್ನರಿಯಲು ಪ್ರವಾಸಿಗಳೆಲ್ಲ ಪೇಟೆಗೆ ಬಂದೇ ಬರುವರು. ಹೊರಗಡೆಯ ಜನರ ವೈವಿಧ್ಯವನ್ನು ಕಾಣಲು ಊರವರು ಪೇಟೆಗೆ ಬಂದೇ ಬರುವರು. ಹೀಗೆ ಪರಸ್ಪರ ಪ್ರದರ್ಶನ, ವೇಷಭೂಷಣ, ವರ್ತನೆ ಇವನ್ನೆಲ್ಲ ಇಲ್ಲಿ ಕಾಣಬಹುದು. ಬಿಂಕದ ಸಿಂಗಾರಿ, ಶಿಸ್ತುಗಾರ ಪುಟ್ಟಸ್ವಾಮಿ, ಬಗಲಲ್ಲಿ ಕ್ಯಾಮರಾ ಹೊತ್ತು ತಿರುಗುವ ಅಲೆಮಾರಿ, ಕುದುರೆಯ ಬಾಲ, ಕೋಳಿಯ ಜುಟ್ಟು, ರವಿಕೆ ತೊಟ್ಟ ಗಂಡಸು, ಶರಾಯಿ ಹಾಕಿದ ಹೆಂಗಸು, ಆಕಾಶದಲ್ಲಿ ಗೆರೆ ಎಳೆಯುತ್ತಾ ಗಾಳಿಯೊಡನೆ ಗುದ್ದಾಡುತ್ತಾ ತನ್ನಷ್ಟಕ್ಕೆ ಮಾತನಾಡಿಕೊಳ್ಳುತ್ತಾ ಹೋಗುವ ಹುಚ್ಚ ಎಲ್ಲರನ್ನೂ ಕಾಣಬಹುದಿಲ್ಲಿ. ಹೌದು, ಭಿಕ್ಷುಕರ ತಂಡವನ್ನೂ ಕಾಣಬಹುದಿಲ್ಲಿ. ಭಾರತದಲ್ಲಿ ಭಿಕ್ಷುಕರಿಗೇನು ಕೊರತೆ? ನಾನಾ ಬಗೆಯ ದೇಹದ ವಕ್ರತೆ, ವಿಧ ವಿಧದ ರೋಗ ಓದಿಲ್ಲಿ. ಭಾರತದಲ್ಲಿರುವ ರೋಗಗಳನ್ನು ಅವುಗಳ ಉಗ್ರತೆಗೆ ಅನುಸಾರವಾಗಿ ಪಟ್ಟಿ ಮಾಡಬಯಸುವವರು ಬರಬೇಕು ಪೇಟೆ ಬೀದಿಗೆ. ಈ ಜನ ತಮ್ಮ ದುಃಖ ಜೀವನವನ್ನು ಪ್ರದರ್ಶಿಸಿ ನೋಡುಗರಲ್ಲಿ ಜುಗುಪ್ಸೆ ಹುಟ್ಟಿಸಿ ಕಾಸು ಕೀಳುತ್ತಾರೆ ನಿಜ. ಈ ಭೀಭತ್ಸವನ್ನು ಕಂಡಾಗ ಮೈ ನಡುಗುವುದು. ಭಗವಾನ್ ಬುದ್ಧ ಸಿದ್ಧಾರ್ಥನಾಗಿದ್ದಾಗ ಪೇಟೆ ಬೀದಿಯಲ್ಲಿ ನಡೆಯುವಾಗ ಇಂಥ ಜನರನ್ನು ಕಂಡೇ ಹೆಂಡತಿ ಮಕ್ಕಳನ್ನು ತೊರೆದು ಕಾಡಿಗೆ ಓಡಿ ಹೋದ. ಭವರೋಗಕ್ಕೆ ಮದ್ದು ಕಂಡು ಹಿಡಿಯಲು, ಆದರೆ ರೋಗ ಪರಿಹಾರವಾಗಲಿಲ್ಲ. ಗಟ್ಟಿ. ಇದನ್ನು ತೊರೆದು ಓಡಿ ಹೋಗುವುದು ಸಾಧ್ಯವಿಲ್ಲ. ಇನ್ನು ಅನುಭವಿಸಬೇಕು, ನೋಡಿ ತಿಳಿಯಬೇಕು. ಈಸಬೇಕು, ಇದ್ದು ಜಯಿಸಬೇಕು. ಹೇಸಿಗೆ ಸಂಸಾರದಲ್ಲಿ ಆಶಾಲೇಷ ಮಾಡದಂತೆ, ಹೀಗೆಂದು ಹೇಳಲಿಲ್ಲವೇ ಪುರಂದರದಾಸರು? ಎದುರಿಗಿರುವ ಮಾಡದಂತೆ, ಹೀಗೆಂದು ಹೇಳಲಿಲ್ಲವೇ ಪುರಂದರದಾಸರು? ಎದುರಿಗಿರುವ ಬೋರ್ಡನ್ನು ಕಂಡಿರಲ್ಲವೇ? ಆಸ್ಪತ್ರೆಗಳಿವೆ, ಗಲಾಟೆ ಮಾಡಬೇಡಿ. ಯಾರು ಲಕ್ಷಿಸುತ್ತಾರೆ ಈ ಬೋರ್ಡಿನ ಬರಹವನ್ನು? ಪೇಟೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದವಾದ ಎಡೆಯಲ್ಲಿ ಗಾಳಿ ಬೆಳಕು ಧಾರಾಳವಾಗಿ ಇರುವ ಸ್ಥಳದಲ್ಲಿ ಆಸ್ಪತ್ರೆ ಇರಬೇಕು. ಇಲ್ಲಲ್ಲ ಎನ್ನುವಿರೇನೋ? ಎಲ್ಲರೂ ತಿಳಿದುಕೊಂಡಿರುವುದು ಹಾಗೆ. ಆದರೆ ವಸ್ತುಸ್ಥಿತಿ ಹೀಗಲ್ಲ. ರೋಗ ಗುಣಮುಖವಾಗಬೇಕಾದರೆ, ಜಗತ್ತಿನಲ್ಲಿ ಬದುಕುವ ಆಸೆ ರೋಗಿಗೆ ಹುಟ್ಟಬೇಕಾದರೆ ಆಸ್ಪತ್ರೆ ಗಲಭೆಯ ಮಧ್ಯದಲ್ಲೇ ಇರಬೇಕು. ಈ ಮಾತನ್ನು ಯಾರೂ ಒಪ್ಪುವುದಿಲ್ಲ, ಆದರೆ ಇದು ನಿಜ. ವೈದ್ಯರಿಗಂತೂ ಆಸ್ಪತ್ರೆಯನ್ನು ನಡೆಸುವವರಿಗಂತೂ ಇದು ಗೊತ್ತು. ಜನಜಂಗುಳಿಯ ಕೇಂದ್ರವಾದ ಪೇಟೆಯ ಬೀದಿಯಲ್ಲೇ ಆಸ್ಪತ್ರೆಯನ್ನು ಸ್ಥಾಪಿಸಲು ಇದೇ ಕಾರಣ. ನೀವು ಒಳಗೊಳಗೇ ನಗುತ್ತಿದ್ದೀರಿ, ನಾನು ಬಲ್ಲೆ. ಜನಸಂದಣಿ ಹೆಚ್ಚಾದುದರಿಂದ, ಮನಗಳು ಒತ್ತಾದುದರಿಂದ ಕಾಯಿಲೆಯೂ ಹೆಚ್ಚು. ಆದ್ದರಿಂದ ಹತ್ತಿರದಲ್ಲೇ ಆಸ್ಪತ್ರೆ ಅಗತ್ಯವೂ ಉಂಟು ಎನ್ನುವಿರಲ್ಲವೇ? ಅಲ್ಲದೆ ಜನಸಂಚಾರವೂ ವಾಹನ ಸಂಚಾರವೂ ಹೆಚ್ಚಾದ್ದರಿಂದ ಅಪಘಾತಗಳ ಸಂಭವವೂ ಹೆಚ್ಚು. ಇಂತಹ ಸಂದರ್ಭದಲ್ಲಿ ತತ್ಕ್ಷಣ ಉಪಚರಿಸಲು ಆಸ್ಪತ್ರೆ ಹತ್ತಿರದಲ್ಲೇ ಇರಬೇಡವೇ? ಆದರೆ ಈ ವಾದವನ್ನು ಒಪ್ಪುವುದಕ್ಕಾಗುವುದಿಲ್ಲ. ಈ ವಾದ ನಿಜವನ್ನು ಇರಬೇಕು ನೋಡಿ. ಮುಂದಿನದೇ ಪಾಠಶಾಲೆಗಳ ಸಾಲು. ಶಾಲೆಗಳಿವೆ, ವಾಹನಗಳನ್ನು ನಿಧಾನವಾಗಿ ನಡೆಸಿ ಎಂಬ ಪ್ರಕಟಣೆ. ಆದರೆ ಯಾವ ವಾಹನದ ಚಾಲಕನೂ ಈ ಪ್ರಕಟಣೆಯನ್ನು ಗಮನಿಸುವುದೇ ಇಲ್ಲ. ಈ ಎಲ್ಲ ಮಾತಿನ ಗಡಿಬಿಡಿಯಲ್ಲಿ ಇನ್ನೊಂದು ವಿಷಯವನ್ನು ಹೇಳಲು ಮರೆತೆ. ಪೇಟೆಯ ಆರಂಭದಲ್ಲೇ ಆಂಜನೇಯನ ದೇವಸ್ಥಾನ ಇದ್ದುದನ್ನು ಗಮನಿಸಿದಿರಾ? ಅಂತೆಯೇ ಪೇಟೆಯ ಬೀದಿಯ ಇನ್ನೊಂದು ತುದಿಯಲ್ಲೂ ಆಂಜನೇಯನ ಇನ್ನೊಂದು ಗುಡಿ ಇದೆ. ಆದಿ ಅಂತ್ಯಗಳಲ್ಲಿ ಆಂಜನೇಯನ ಗುಡಿ ಇರುವುದರ ಅರ್ಥವೇನೆಂಬುದನ್ನು ಗ್ರಹಿಸಿದಿರಾ? ದೇವರೇ, ಪೇಟೆಯ ಬೀದಿಯ ನಾನಾ ಗಂಡಕ್ಕೆಂದಿದ್ದೇನೆ.
ನನಗೆ ಆಯಸ್ಸನ್ನು ಕೊಟ್ಟು ಅನುಗ್ರಹಿಸು ಎಂದು ನೀವು ಆಂಜನೇಯನನ್ನು ಬೇಡಿಕೊಂಡು ಹೋಗಬೇಕು. ಹೊರಬರುವಾಗ ಆತನಿಗೆ, ಧನ್ಯವಾದ ದೇವರೇ, ಇದು ಪಾರುಗಾಣಿಸಿದೆ, ತೆಗೆದುಕೋ, ನಮಸ್ಕಾರ. ಹೀಗೆ ಪೇಟೆಯ ಬೀದಿ ನಮಗೆ ಜೀವನದ ನಾನಾ ಮುಖಗಳ ದರ್ಶನ ಮಾಡಿಸುವುದಷ್ಟೇ ಅಲ್ಲ, ನಮಗೆ ದೈವ ಭಕ್ತಿಯನ್ನೂ ಕಲಿಸುತ್ತದೆ. ದೇವರ ಮೇಲೆ ಭಾರ ಹಾಕಿ ಎಲ್ಲ ಕಷ್ಟಗಳನ್ನು ಎದುರಿಸುವ ಮನೋಭಾವವನ್ನು ಬಲಿಯಿಸುತ್ತದೆ. ಈಗಲಾದರೂ ಪೇಟೆಯ ಮಹತ್ವವನ್ನು ಒಪ್ಪಿಕೊಳ್ಳುವಿರಲ್ಲವೇ? ಅನ್ನ ದೇವರಿಗಿಂತ ಇನ್ನು ದೇವರು ಇಲ್ಲ ಎಂದು ಕವಿ ಬೇಂದ್ರೆ ಹೇಳಿದಂತೆ, ಪೇಟೆ ಬೀದಿಗಿಂತ ಇನ್ನು ಯಾವುದೂ ಇಲ್ಲ ಎನ್ನಬಹುದಲ್ಲವೇ? ಪೇಟೆ ಜನಜಂಗುಳಿಯ ತವರು. ಇಷ್ಟರಲ್ಲಿ ಇಡೀ ಸೃಷ್ಟಿಯ ಸ್ವರೂಪವನ್ನೇ ತೋರಿಸುತ್ತದೆ. ಪೇಟೆ ಅಂಗೈಯಲ್ಲಿ ಕೈಲಾಸ ಕಂಡಂತೆ. ಆದರೆ ಇದರ ಬಗ್ಗೆ ಈಚೆಗೆ ಸರಕಾರಗಳ ದ್ವೇಷ ಹೆಚ್ಚಿದೆ. ಪೇಟೆಯ ಬೀದಿಗಳು ಕಿರಿದಾಗಿವೆ, ಮನೆಗಳು ಒಂದರ ಸಂದಿಯಲ್ಲೊಂದು, ಜನಸಾಂದ್ರತೆ ಹೆಚ್ಚಾಗಿದೆ. ಇದು ಕ್ಲೇಶದ ತವರಾಗಿದೆ, ರೋಗಾಣುಗಳ ತೊಟ್ಟಿಲಾಗಿದೆ. ಆದ್ದರಿಂದ ಇದನ್ನು ನಿರ್ನಾಮ ಮಾಡಬೇಕು. ಇಲ್ಲಿನ ಮನೆಗಳನ್ನು ನಿರ್ಮಿಸಬೇಕು. ಇಂಥ ವಿಚಾರಗಳು ಸರಕಾರದ ತಲೆ ಹೊಕ್ಕಿವೆ. ಇಂತಿಷ್ಟೇ ವರ್ಷಗಳಲ್ಲಿ ಈ ಕೆಲಸ ಆಗಬೇಕು ಎಂದು ಸರಕಾರ ಕಾರ್ಯಕ್ರಮ ಹಾಕಿಕೊಳ್ಳುತ್ತಿದೆ. ಇದು ತುಂಬ ದುರದೃಷ್ಟಕರ. ಒಂದು ಊರಿನ ವೈಶಿಷ್ಟ್ಯ ಇರುವುದು ಅಲ್ಲಿನ ಪೇಟೆಯಲ್ಲಿ ಸಾಲು ಸಾಲಾಗಿ ವಿಚಿತ್ರವಾಗಿ ತಲೆ ಎತ್ತಿ ನಿಂತಿರುವ ಅಲ್ಲಿನ ಮನೆಗಳನ್ನು ನೋಡಿ. ಇಡೀ ಇತಿಹಾಸವನ್ನೇ ಸಾರುತ್ತವೆ ಈ ಮನೆಗಳು. ಆ ಊರು ಹುಟ್ಟಿದಂದಿನಿಂದ ಇಂದಿನವರೆಗೆ ಅದು ಕಂಡುಂಡ ಭೋಗವನ್ನು, ಬವಣೆಯನ್ನು, ಔನ್ನತ್ಯವನ್ನು, ಅಧಃಪಾತವನ್ನು ಸಾರುತ್ತವೆ. ಈ ಮನೆಗಳು ಅಳಿದ ಅರಸರ, ಮೆರೆದ ಪಾಳೆಯಗಾರರ, ನಡೆದ ದಂಡಯಾತ್ರಿಗಳ, ನಾನಾ ಕಲಾ ಸಂಪ್ರದಾಯಗಳ ಎಲ್ಲ ಕುರುಹನ್ನೂ ಕಾಣಬಹುದು. ಈ ಮನೆಗಳಲ್ಲಿ ಪೇಟೆಯ ಬೀದಿ ಬಹುಶಃ ಆ ಸೀಮೆಯ, ಆ ಜನತೆಯ ಜೀವಂತ ಇತಿಹಾಸ. ಅದನ್ನು ಕೆಡಹಿದರೆ ಈ ಇತಿಹಾಸವನ್ನು ನಿರ್ನಾಮ ಮಾಡಿದಂತೆ. ನನ್ನ ಈ ಮಾತನ್ನು ಸಮರ್ಥಿಸುವುದು ಬಹು ಕಷ್ಟವಲ್ಲ. ಹೊಸ ದೆಹಲಿ, ಹಳೆ ದೆಹಲಿಗಳ ಅಂತರವನ್ನು ಕಂಡವರು ಈ ಮಾತಿನ ಸತ್ಯವನ್ನು ಅರಿಯುವರು. ಫಾರ್ಟ್ ವರ್ತುಲ, ರಾಜಪಥ, ಜನಪಥ ಇವನ್ನೆಲ್ಲ ಕಂಡು ಬೆರಗಾದವರಾರು. ಆದರೆ ಹಳೆ ದೆಹಲಿಯ ಕೊಳಕು ಸಂದಿಗಳನ್ನು, ಚಾಂದ್ನಿ ಚೌಕವನ್ನು, ಇಂಥ ಹಲವು ಪುರಾತನ ಸ್ಥಳಗಳನ್ನು, ಬೀದಿಗಳನ್ನು ಕಾಣದಿದ್ದರೆ ಮೊಘಲ್ ವೈಭವದ, ಆ ಕಾಲದ ಜೀವನದ ಇಣುಕು ನೋಟ ಪಡೆಯುವ ಅವಕಾಶವನ್ನೇ ಕಳೆದುಕೊಂಡಂತೆ. ಆಗ್ರಾದ ತಾಜಮಹಲನ್ನು ಕಾಣುವವರು ಅದನ್ನು ಇತಿಹಾಸದ ಕುಂದಣದಲ್ಲಿಟ್ಟು ನೋಡಬೇಕು. ಆಗ್ರಾದ ಜನಭರಿತವಾದ ಕಿರಿದಾದ ಬೀದಿಗಳಲ್ಲಿ ನಡೆದಾಗ ಮಾತ್ರ ಇದು ಸಾಧ್ಯ. ಕಲ್ಕತ್ತೆಯ ಕಿರು ಬೀದಿಗಳು, ಬೊಂಬಾಯಿಯ ಓಣಿಗಳು, ವಾರಣಾಸಿಯ ಸಂಧಿ ಗೊಂದಿಗಳು ಎಷ್ಟು ಬೇಕು ಉದಾಹರಣೆ ನಿಮಗೆ? ಇವನ್ನೆಲ್ಲ ನೆಲಸಮ ಮಾಡಿದರೆ ಇತಿಹಾಸವೇ ಕಳೆದು ಹೋದಂತೆ. ಪೇಟೆ ಬೀದಿಗಳ ಹೆಸರುಗಳು ಬಹು ಸ್ವಾರಸ್ಯವಾಗಿವೆ. ಬೆಂಕಿ ನವಾಬನ ಬೀದಿ, ರೋಟು ರಸ್ತೆ, ಚಿನ್ನದ ಕೇರಿ, ಒಂದೊಂದು ಹೆಸರು ಒಂದೊಂದು ದೊಡ್ಡ ಚಿತ್ರವನ್ನೇ ನಮ್ಮ ಕಣ್ಣ ಮುಂದೆ ನಿಲ್ಲಿಸುತ್ತದೆ. ಒಂದು ಪದದ ಅರ್ಥದಲ್ಲಿ ಆಗಿರುವ ವ್ಯತ್ಯಾಸದಲ್ಲಿ ಯುಗದಿಂದ ಯುಗಕ್ಕೆ ಆಗಿರುವ ಬದಲಾವಣೆಯನ್ನು, ಜನಜೀವನದ ಏಳು ಬೀಳುಗಳನ್ನು, ಸಾಮ್ರಾಜ್ಯಗಳ ಉನ್ನತಿ ಅವನತಿಗಳನ್ನು ಕಾಣಬಹುದಂತೆ. ಪೇಟೆ ಬೀದಿಗಳ ಹೆಸರುಗಳು ಕಥೆಯೂ ಅಷ್ಟೇ ಅದ್ಭುತ, ರೋಮಾಂಚಕ. ಈ ಹೆಸರುಗಳನ್ನಾಗಲಿ ಈ ಬೀದಿಗಳನ್ನಾಗಲಿ ಅಳಿಯಗೊಡುವುದು ಬೇಡ. ಪುರಾತನ ಅವಶೇಷಗಳನ್ನು, ಹಳೆಯುಳಿಕೆಗಳನ್ನು ಕಾಯ್ದುಕೊಳ್ಳಲು ಶಾಸನದ ಕಲ್ಲು, ದೇಗುಲದ ಕಂಬ, ಸೊಂಟ ಮುರಿದ ವಿಗ್ರಹ, ಹಲವು ಸಾವಿರ ವರ್ಷಗಳ ಹಿಂದೆ ಮಣ್ಣಿನಲ್ಲಿ ಹುದುಗಿ ಹೋದ ನಗರದ ಮನೆಗೋಡೆ, ಕೋಟೆ, ಕೊತ್ತಲ, ಮಡಿಕೆ, ಕುಡಿಕೆ ಎಲ್ಲವನ್ನೂ ಹಾಗೆಯೇ ಭವಿಷ್ಯಕ್ಕಾಗಿ ಉಳಿಸಿಕೊಳ್ಳುವ ಹಂಬಲ ನಮ್ಮ ಸರಕಾರದ ಪ್ರಾಚ್ಯವಸ್ತು ಸಂಶೋಧನಾ ಶಾಖೆಗೆ. ಆದರೆ ಇರುವುದನ್ನು ಉರುಳಿಸಿ ಇಲ್ಲದಕ್ಕಾಗಿ ಅನ್ವೇಷಣೆ ನಡೆಸುವುದು ನ್ಯಾಯವೇ? ಪೇಟೆಯ ಬೀದಿಗಳು ನಮ್ಮ ಪುರಾತನರಿಗೂ ನಮಗೂ ನಡುವೆ ಇರುವ ಸೇತುವೆ. ತಮ್ಮ ಬಗ್ಗೆ, ತಮ್ಮ ಜೀವನದ ಬಗ್ಗೆ, ತಮ್ಮ ದರ್ಶನದ ಬಗ್ಗೆ
ತಮ್ಮ ದರ್ಶನದ ಬಗ್ಗೆ, ತಮ್ಮ ಸಮಾಜದ ಬಗ್ಗೆ ಅವರು ಬಿಟ್ಟು ಹೋಗಿರುವ ಸ್ಮಾರಕ ಇದು. ಇದನ್ನು ಹೇಗಾದರೂ ಉಳಿಸಿಕೊಳ್ಳಬೇಕು. ಜನಸಂಪರ್ಕ ಬೇಡದವರು, ಜನರನ್ನು ದ್ವೇಷಿಸುವರು, ಸ್ವಚ್ಛವಾದ ಗಾಳಿ ಬೇಕಾದವರು ದೂರ ಮನೆ ಕಟ್ಟಿಕೊಂಡು ವಾಸಿಸಲಿ ಆದರೆ ಜೀವನದ ರಸದರ್ಶನ ಪಡೆಯ ಬಯಸುವವರಿಗೆ, ಬಾಳಿನ ನಾನಾ ಮುಖಗಳನ್ನು ನೋಡ ಬಯಸುವವರಿಗೆ, ಇತಿಹಾಸದ ನಾನಾ ಅಧ್ಯಾಯಗಳನ್ನು ಅರಿಯ ಬಯಸುವವರಿಗೆ ಪೇಟೆಯ ಬೀದಿ ಇರಲಿ. ಅದು ನಮ್ಮ ಹಿರಿಯ ಆಸ್ತಿ, ಅನುಭವ ಕಲಿಸುವ ಗುರು, ದಾರ್ಶನಿಕ.